ನಡೆಯುತ್ತಿರ್ತಕ್ಕಂಥ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ರಾಮು ಕಳೆದ 10 ವರ್ಷದಿಂದ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಜೊತೆಯಲ್ಲಿದ್ದಾನೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕೇವಲ ರಾಯಚೂರು ಜಿಲ್ಲೆ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಬಲಿಷ್ಠ ಆಗಲಿ ಅಂತೇಳಿ ಅವರಿಗೆ ರಾಯಚೂರು ಜಿಲ್ಲೆಯನ್ನು ನಮ್ಮ ಇವರು ಯಾರಿಗೆ ಪೀರ್ ಪಾಷಾ ಅವರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಇವರಿಗೆ ಕಲ್ಯಾಣ ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೇವೆ. ಸುಮಾರು 7 ಜಿಲ್ಲೆ ಬರ್ತದೆ. ಇದರ ನೇತೃತ್ವದಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಏನು ಸೈಯದ್ ಮಾಸೂಮ್ ಅವರು ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗೆ ಅವರು ಕೂಡ ಇವತ್ತು ನಮಗೆ ಬಲ ತುಂಬಲಿಕ್ಕೆ ಬಂದಿದ್ದಾರೆ. ಅವ್ರ ಜೊತೆಯಲ್ಲೇ ನಮ್ಮ ಸಂಘಟನೆಯ ಇಡೀ ರಾಜ್ಯ ಸಮಿತಿ ನಮ್ಮ ಜೊತೆಲೇ ಇರ್ತದೆ. ದಯವಿಟ್ಟು ನಮ್ಮ ಸಂಘಟನೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರನ್ನದಿರ್ತಕ್ಕಂಥ ಸಿದ್ಧಾಂತದಲ್ಲಿ ನಾವೆಲ್ಲ ಕನ್ನಡಿಗರು, ನಾವೆಲ್ಲ ತಾಯಿ ಭುವನೇಶ್ವರ ಮಕ್ಕಳು ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಕಳೆದ 20 ವರ್ಷಗಳಿಂದ ನಮ್ಮ ಸಂಘಟನೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ನಮ್ಮ ರಾಮು ಅವರು ತಗೊಂಡಂಥ ತೀರ್ಮಾನ, ಅವ್ರು ಏನು ಹೇಳಿದ್ರು, ಮಾಸೂಮ್ ಅವರು ಸೈಯದ್ ಮಾಸೂಮ್ ಅವರು ನಮ್ಮ ಸಂಘಟನೆ ಬರ್ತಾ ಇದ್ದ ಅಧ್ಯಕ್ಷೆ, ಅವ್ರಿಗೊಂದು ಯಾವ ಜವಾಬ್ದಾರಿ ಕೊಡೋಣ ಅಂತ ಕೇಳಿದಾಗ ನಾನು ರಾಮುಗೆ ಹೇಳಿದೆ, ನೋಡಪ್ಪ ನೀನು ಈ ಜಿಲ್ಲೆಯಲ್ಲಿದ್ದೀಯಾ, ಅವ್ರ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇದೆ, ಅವರು ಬಲಿಷ್ಠವಾಗಿ ಸಂಘಟನೆ ಕಟ್ತಾರಂದರೆ ಈಗ ಏನು ಜವಾಬ್ದಾರಿ ಕೊಡ್ತೀವಿ ಕೊಡು, ನಾವು ರಾಜ್ಯ ಸಮಿತಿ ಇವತ್ತು ಬಂದು ಧೈರ್ಯವನ್ನು ತುಂಬ್ತೇವೆ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಇವತ್ತಿನ ನಮ್ಮ ಜೊತೆಯಲ್ಲಿ ಕೂಡ ಮನೋಹರಗೌಡ ಹೇರೂರು ಅಂತೇಳಿ ಇವ್ರ ಹೆಸರು, ನಮ್ಮ ಸಂಘಟನೆ ರಾಜ್ಯ ಸಂಚಾಲಕರು. ಅವರು ವೀರೇಶ್ ಅಂತೇಳಿ ನಮ್ಮ ಪತ್ರಕರ್ತರ ಜೊತೆಗೆ ನಮ್ಮ ಸ್ನೇಹಿತರು ವೀರೇಶ್ ಬಲ್ಕುಂಜಿ ಅಂತ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ನಿರಂತರ ನಮ್ಮ ಜೊತೆಲಿರ್ತಾರೆ. ನಾವೆಲ್ಲ ಕೂಡ್ಕೊಂಡು ಇವತ್ತು ರಾಯಚೂರು ಜಿಲ್ಲೆಗೆ ಬಂದು ಸೈಯದ್ ಮಾಸೂಮ್ ಅವರನ್ನು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷರನ್ನಾಗಿ ನೇಮಕಾತಿಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಅವರು ಕೂಡ ಈ ಜವಾಬ್ದಾರಿನ ತಗೊಂಡ ನಂತರ ಅವರು ಇಡೀ 7 ಜಿಲ್ಲೆ ಬರ್ತದೆ. ಕಲ್ಯಾಣ ಕರ್ನಾಟಕ ಅಂದರೆ ಕೊಪ್ಪಳ, ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಬಳ್ಳಾರಿ ಜೊತೆ ವಿಜಯನಗರ ಜಿಲ್ಲೆ ಒಂದು ಎಕ್ಸ್ಟ್ರಾ ಜಿಲ್ಲೆ ಆಗಿದೆ. 7 ಜಿಲ್ಲೆ ಬರ್ತದೆ. ತಮ್ಮ ಜವಾಬ್ದಾರಿ ಅಂದರೆ 7 ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಬಲಿಷ್ಠ ಕಟ್ಟಬೇಕು. ಜೊತೆಗೆ ಇಲ್ಲಿ ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆಯನ್ನು ಕೂಡ ತಮ್ಮ ನೇತೃತ್ವದಲ್ಲಿ ಒಂದು ಪಡೆ ಕಟ್ಟಿರಿ, ಬೇರೆ ಬೇರೆ 7 ಜಿಲ್ಲೆಯಲ್ಲೂ ಕೂಡ ನಿಮ್ಮ ಪಡೆಯನ್ನು ಕಟ್ಟಿರಿ, ನಿಮ್ಮ ಜೊತೆಯಲ್ಲಿ ರಾಜ್ಯ ಸಮಿತಿ ನಾವೆಲ್ಲರೂ ಬರ್ತೇವೆ, ನಿಮ್ಮ ಏನೇ ಇದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ಸಂಘಟನೆ ನಿಮ್ಮ ಜೊತೆ ನಿರಂತರ ಇರ್ತದೆ, ನಿಮ್ಮ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ, ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿರಿ. ಅದ್ರ ಜೊತೆಯಲ್ಲಿ ಕೂಡ ಎಲ್ಲ ಸಮಾಜದವರನ್ನು ತೆಗೆದುಕೊಂಡು ಹೋಗ್ರಿ. ಯಾಕೆಂದರೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜದ ಜೊತೆ ಒಡನಾಟ ಇದ್ದೇವೆ. ಇವತ್ತು ಯಾವತ್ತೂ ನಮ್ಮ ಸಂಘಟನೆ ಏನಿದೆಯಲ್ಲ ಯಾವ ಜಾತಿ ಸೀಮಿತ ಇಲ್ಲ. ಇವತ್ತು ತಾವೆಲ್ಲ ಎಲ್ಲರೂ ಕೂಡಿ ನಮ್ಮ ಇವತ್ತು ಸಂಘಟನೆ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಸಂಘಟನಾ ಒಂದು ಕಾರ್ಯಕರ್ತರ ಮತ್ತು ಪ್ರಮುಖರ ಮತ್ತು ವಿಶೇಷವಾಗಿ ಕಲ್ಯಾಣ ರಾಜ್ಯ ಭಾಗದ ಒಂದು ಪ್ರತಿನಿಧಿಯಾಗಿ ಇವತ್ತು ನಮ್ಮ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಒಂದು ಕನ್ನಡ ನುಡಿ, ಕನ್ನಡ ನೆಲ, ಕನ್ನಡ ಜಲ ರಕ್ಷಣೆಗಾಗಿ ಇವತ್ತು ಕಂಕಣಬದ್ಧವಾಗಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಸೈಯದ್ ಮಾಸೂಮ್ ತಂದೆ ಸೈಯದ್ ಅಫ್ಸರ್ ಇವರು ರಾಯಚೂರು ಜಿಲ್ಲೆಯ ಈ ಒಂದೇನು ಅವರು ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅವರಿಗೆ ನೇಮಕ ಆದೇಶ ಪತ್ರ ಕೊಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಅವರನ್ನು ಗೌರವಿಸುವುದರ ಮೂಲಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಂಘಟನೆಯನ್ನು ಬಲಪಡಿಸುವುದರ ಮೂಲಕ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಂಕುಡೊಂಕುಗಳನ್ನು ತಿದ್ದುವುದರ ಮೂಲಕ ಮತ್ತು ಈ ಒಂದು ಸಮಾಜದ ಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಅವ್ರ ಪ್ರವೃತ್ತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪೀರ್ ಪಾಷಾ ರಾಯಚೂರು ಇವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ರಾಮು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ವೀರೇಶ್ ಸಿಂಧನೂರು ಇವರು ಕೂಡ ನಮ್ಮ ಜೊತೆ ಆಗಮಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಗಂಗಾವತಿಯ
ಮತ್ತು ಸಂಘಟನೆಯ ಪ್ರಮುಖರಾದಂತಹ ವೀರೇಶ್ ಬಲ್ಕುಂದಿಯವರು ಕೂಡ ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಸ್ವಾಭಿಮಾನಿ ಕರ್ನಾಟಕ ವೇದಿಕೆ ಅನೇಕ ಮುಖಂಡರ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಪ್ರಸ್ತಾವನೆ ಏನಪ್ಪ ಅಂತಂದರೆ ಕರ್ನಾಟಕದ ಮತ್ತು ಇವತ್ತಿನ ರಕ್ಷಣೆ ನೆಲ ಜಲ ರಕ್ಷಣೆಗಾಗಿ ಇವತ್ತು ಎಲ್ಲರೂ ಕಂಕಣಬದ್ಧರಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಅದ್ರ ಜೊತೆಗೆ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದ ರಾಜೇಶ್ ರೆಡ್ಡಿ ಅವರು ವಿಶೇಷ ಮುತುವರ್ಜಿ ಸುಮಾರು 10 ವರ್ಷಗಳ ನಿರಂತರವಾಗಿ ಈ ಒಂದು ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ಬೇಕಂತೇಳಿ ನಾನು ಅವರ